ಮರಾಠಿ ಸ್ಟೈಲ್ ಕೈಮಾ ಗ್ರೇವಿ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಲಾಸ್ಟ್ ಉಂಡೆ ಹಾಕೋತಾ ಇದ್ದೀನಿ. ತಟ್ಟೆ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಅಮ್ಮ ಬಿರಿಯಾನಿ ಮನೆಯಲ್ಲಿ ಕೈಮಾ ಗ್ರೇವಿ ಆರ್ಡರ್ ಬಂದಿದೆ. ಸೊ ಮಸಾಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮರಾಠಿ ಸ್ಟೈಲ್ ಕೈಮಾ ಗ್ರೇವಿ ಮಾಡ್ತಾ ಇದ್ದೀನಿ. ಮರಾಠಿ ಸ್ಟೈಲ್ ಅಂದರೆ ಸೋಳಿ ದಾಲ್ ಕೈಮಾ ಅಂತ ಹೇಳ್ತೀವಿ. ಸೊ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸಿ ಯು ಆನ್ ನೆಕ್ಸ್ಟ್ ಲೇ. ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ಕಿದ ಬೇಳೆ ಕೈಮಾ ಸಾರು, ಇದ್ಕಿದ ಬೇಳೆ ಕೈಮಾ ಬೇಕದಕ್ಕೆ, ಕಡಲೆಪಪ್ಪು, ಆನಿಯನ್ನು, ಜಿಂಜರ್ ಗಾರ್ಲಿಕ್ಕು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಕೋಕೋನಟ್ಟು, ಟೊಮ್ಯಾಟೊ, ಕೊತ್ತಂಬರಿ, ಚಕ್ಕೆ, ಲವಂಗ ಇಷ್ಟು ಮಸಾಲೆ ಪದಾರ್ಥ ರುಬ್ಕೋಬೇಕು. ಸಬ್ಸಿಗೆ ಸೊಪ್ಪು ಲಾಸ್ಟಿಗೆ ನಾನು ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಪ್ರಿಪ್ರೇಷನ್ಸು. ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಿಯನ್ನು, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಇಷ್ಟನ್ನು ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನ್ ಆಯಿಲ್, ಇದೆಲ್ಲ ಫ್ರೈ ಮಾಡ್ಕೋಬೇಕು. ಕೊಬ್ಬರಿನೂ ಮಸಾಲ ಜೊತೆನೆ ಹುರ್ಕೋಬೇಕು. ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಬರುವವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಪಾತ್ರೆ ಕಾದಿದೆ ಗೈಸ್. ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ, ಒಂಚೂರು ಉಪ್ಪು ಹಾಕಬೇಕು ಬಾಯ್ಲ್ ಆಗೋದಕ್ಕೆ. ಸೊ 1 ಗ್ಲಾಸ್ ನೀರು ಹಾಕಿ ಇದಕ್ಕೆ ಬಾಯ್ಲ್ ಆಗೋವರೆಗೂ ಬಿಟ್ಬಿಡಿ. ಸ್ವಲ್ಪ ಮಟನ್ ಫ್ಯಾಟ್ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದು 10 ನಿಮಿಷ ಕುದೀಲಿ. 1-2 ಟೀಯಷ್ಟು ಕಡಲೆಪಪ್ಪು ಹಾಕಬೇಕು. ಇದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಕೈಮಾಗೆ ರುಬ್ಕೋತೀವಲ್ಲ ಅದಕ್ಕೆ ಸ್ವಲ್ಪ ಇಕ್ಕಿದ ಬೆಳೆಗೂ ಹಾಕಬೇಕು. ಚೂರು ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ. ಇವಾಗ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ, ಕೈಮಾ ಮಸಾಲೆ. ಇದು ಅರ್ಧ ಮಸಾಲೆ ರುಬ್ಕೊಂಡು ಕೈಮಾಗೆ ಸ್ವಲ್ಪ ಹಾಕ್ಕೋಬೇಕು, ಅರ್ಧ ಮಸಾಲೆ ಕೈಮಾ ಸಾರಿಗೆ ಹಾಕಬೇಕು. ಕೈಮಾ ಸಾರು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ ಎಷ್ಟು ಕಾಣಿಸ್ಕೊಂಡು ಸಾಕು. ಡಿಪ್ರೆಷನ್ ನಾವು ಇವಾಗ ಕೈಮಾ ಉಂಡೆ ಮಾಡಿ ಹಾಕ್ತೀವಿ ಅದರೊಳಗಡೆ. ಇದು ಬಾಯ್ಲ್ ಆಗಲಿ, ಅದರವರೆಗೂ ನಾವು ಕೈಮಾ ಉಂಡೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಡಲೆಪಪ್ಪು, ಅರ್ಧ ಮಸಾಲೆ ರುಬ್ಕೊಂಡಿದ್ವಲ್ಲ ಅದು, ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಬೇಕು. ಕಟ್ ಮಾಡಿರುವಂಥ ಸಬ್ಬಕ್ಕಿ ಸೊಪ್ಪು, ಕಡಲೆಪಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈ ಥರ ಉಂಡೆ ಕಟ್ಕೊಂಡು ಕೈಮಾ ಸಾರು ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಟ್ಕೊಂಡ್ಬಿಡಿ.
ಆವಾಗ ಸರಿ ಹೋಗುತ್ತೆ. ಒಂದು 10 ನಿಮಿಷ ಬಾಯ್ಲ್ ಮಾಡೋದು ಬಿಡಿ. ತಟ್ಟೆ ಮುಚ್ಚಿಟ್ಬಿಡಿ. ತಟ್ಟೆ ಮುಚ್ಚಿಡ್ಬಿಡಿ. 5-10 ನಿಮಿಷ ತಟ್ಟೆ ಮುಚ್ಚಿಡಿ, ಕುದೀಲಿ ಅದು. ಆಮೇಲೆ ನಾನು ತೆಗಿತೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ. ತಟ್ಟೆ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡೋಣ. ಸೊ ಇಕ್ಕಿದ ಬೇಳೆ ಕೈಮಾ ಉಂಡೆ ರೆಡಿ ಟು ಸರ್ವ್. ಚೆನ್ನಾಗಿ ಹೇಳಿದ್ರಿ ಅಷ್ಟೇ. Biryani House Bagaluru Rapa